ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಯ ಮಗ ಉದಯನಿಧಿ ಸ್ಟಾಲಿನ್ ಸದನದಲ್ಲಿ ಸನಾತನ ಧರ್ಮ ನಾಶ ಮಾಡಬೇಕು ಎಂಬ ಹೇಳಿಕೆ ಇಡೀ ಹಿಂದೂ ಸಮಾಜಕ್ಕೆ ಮಾಡಿದ ಅಪಮಾನ. ಹಾಗಾಗಿ ಅವನನ್ನು ತಕ್ಷಣ ಬಂಧಿಸಬೇಕು ಎಂದು ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷ ಎಂಜಿ ಭಟ್ ಆಗ್ರಹಿಸಿದರು. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಎಂಜಿ ಭಟ್ ಅವರು, ಸನಾತನ ಧರ್ಮವು ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಹಾಗೂ ತನ್ನದೇ ಆದ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಹೊಂದಿರುವ ಜಗತ್ತಿನ ಏಕೈಕ ಧರ್ಮ. ಸನಾತನ ಧರ್ಮದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಎಂದು ಹೇಳುವಂತಹ ಅದ್ಭುತವಾದ ಜೀವನ ಸಾರವನ್ನು ಹೊಂದಿರುವ ಧರ್ಮವಾಗಿದೆ. ಅಲ್ಲದೆ ವಿಶ್ವ ಭ್ರಾತೃತ್ವವನ್ನು ಹೊಂದುವುದು ಸನಾತನ ಧರ್ಮದ ತಿರುಳು. ಜಗತ್ತಿನ ಎಲ್ಲರೂ ನಮ್ಮ ಸಹೋದರರು, ನಾವೆಲ್ಲರೂ ಪ್ರೀತಿಯಿಂದ ಬದುಕಬೇಕು ಎಂಬ ಅಮೃತಮಯಿ ಸಂದೇಶವನ್ನು ನೀಡುವಂತಹ ಸನಾತನ ಧರ್ಮ. ಅದು ಅಲ್ಲದೆ ವಸುದೈವ ಕುಟುಂಬಕಂ ಎಂದರೆ ಇಡೀ ಜಗತ್ತೇ ನನ್ನ ಕುಟುಂಬ ಹೇಳುವ ಭಾವನೆಯಿಂದ ಬದುಕಬೇಕು ಎಂಬ ತಾತ್ಪರ್ಯವನ್ನು ಹೊಂದಿರುವ ಧರ್ಮ. ಸನಾತನ ಧರ್ಮದಲ್ಲಿ ಎಲ್ಲಿಯೂ ಬೇರೆ ಧರ್ಮದವರನ್ನ ಕೊಲ್ಲಿ ಕೊಚ್ಚಿ ಎಂದು ಹೇಳಿಲ್ಲ. ಸನಾತನ ಧರ್ಮದವರು ಅಲ್ಲದೆ ಇದ್ದವರನ್ನು ಭೂಮಿಯ ಮೇಲೆ ಬದುಕಲು ಬಿಡಬಾರದು ಎಂಬ ಸಂದೇಶವೂ ಇಲ್ಲ. ಒಟ್ಟಾರೆಯಾಗಿ ಇಡೀ ಜಗತ್ತು ಸನಾತನ ಧರ್ಮದ ಸಾರವನ್ನು ಅಪ್ಪಿಕೊಂಡು ಉತ್ತಮ ಧರ್ಮ ಎಂದು ತೀರ್ಮಾನಕ್ಕೆ ಬಂದಿರುವಂತೆ ಸ್ಟಾಲಿನ್ನ ಈ ಹೇಳಿಕೆ ಇಡೀ ಸಮಾಜವನ್ನ ಒಡೆಯುವ, ಸಮಾಜದಲ್ಲಿ ಶಾಂತಿಯನ್ನ ಕದಡುವ ಹೇಳಿಕೆಯಾಗಿದೆ. ಹೀಗಾಗಿ ಅವರ ತಂದೆಯೂ ಕೂಡ ಕಳೆದ ವರ್ಷ ಇದೇ ರೀತಿಯಾಗಿ ಸನಾತನ ಧರ್ಮವನ್ನ ನಾಶ ಮಾಡಬೇಕು ಎಂದು ಹೇಳಿಕೆ ನೀಡಿದ್ದು, ಒಟ್ಟಾರೆ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವುದು, ತನ್ಮೂಲಕ ವಿಧ್ವಂಸಕ ಕೃತ್ಯಕ್ಕೆ ಎಡೆ ಮಾಡಿಕೊಡುವುದು ಅವರ ಹೇಳಿಕೆಯ ಉದ್ದೇಶವಾಗಿದೆ. ಹಾಗಾಗಿ ಅವರನ್ನು ಸಮಾಜಘಾತುಕ ಶಕ್ತಿ ಎಂದು ಪರಿಗಣಿಸಿ ತಕ್ಷಣವೇ ಅವರ ಬಂಧನವಾಗಬೇಕು ಎಂದು ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷರಾದ ಎಂಜಿ ಭಟ್ ಅವರು ಆಗ್ರಹಿಸಿದ್ದಾರೆ. ಇಂದು ನಮ್ಮ ದೇಶದಲ್ಲಿ ಬಹು ಚರ್ಚಿತ ವಿಚಾರ ಅಂತಂದ್ರೆ ಸನಾತನ ಧರ್ಮದ ಬಗ್ಗೆ. ಸನಾತನ ಧರ್ಮ ನಮ್ಮ ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಹಾಗೂ ಅತ್ಯಂತ ಪ್ರಾಚೀನ ಧರ್ಮವೂ ಹೌದು, ವೈಶಿಷ್ಟ್ಯಪೂರ್ಣವಾದಂಥ ಧರ್ಮವೂ ಹೌದು. ಹಾಗೂ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲಿಯೂ ಯಾರನ್ನೂ ಕೊಲ್ಲಿ ಕೊಚ್ಚಿ ಅಂತ ಹೇಳಿಕೆ ನೀಡುವಂತಹ ಅಥವಾ ಒಂದು ಸಾರವನ್ನು ಬಿಂಬಿಸುವಂತಹ ಧರ್ಮ ನಮ್ಮದಲ್ಲ. ನಮ್ಮ ಧರ್ಮದಲ್ಲಿ ವಸುದೈವ ಕುಟುಂಬಕಂ ಅಂತ ಹೇಳಿದ್ದಾರೆ. ಇಡೀ ಜಗತ್ತೇ ನನ್ನ ಕುಟುಂಬ ಅಂತ ತಿಳ್ಕೋಬೇಕು. ಹಾಗೆ ವಿಶ್ವ ಭ್ರಾತೃತ್ವವನ್ನು ಸಾರದಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಕೇವಲ ಸನಾತನ ಧರ್ಮ. ಇವೆಲ್ಲದಕ್ಕೂ ಮಿಗಿಲಾಗಿ ಇಡೀ ಜಗತ್ತಿನಲ್ಲಿ ಧರ್ಮ ಅನ್ನೋದು ಯಾವುದಾದ್ರೂ ಇದ್ದರೆ ಅದು ಕೇವಲ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಂತ ಕರಿತೀವಿ. ಈ ಸ್ಟಾಲಿನ್ನ ಹೇಳಿಕೆ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಹೇಳುವಂಥವರ ಹೇಳಿಕೆ ಖಂಡಿತವಾಗಿಯೂ ಪ್ರತಿಯೊಬ್ಬ ಹಿಂದೂ ಕೂಡ ಖಂಡಿಸಬೇಕಾಗಿದೆ. ಯಾಕೆಂತಂದರೆ ಇದು ನಮ್ಮ ಸಮಾಜವನ್ನು ಒಡೆಯುವ, ನಮ್ಮ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಹೇಳಿಕೆ. ಇದನ್ನು ಕೇಂದ್ರ ಸರ್ಕಾರವು ತಕ್ಷಣ ಅವನನ್ನು ಸಮಾಜಘಾತುಕ ಶಕ್ತಿ ಅಂತ ಪರಿಗಣಿಸಿ ಬಂಧಿಸುವಂಥ ಕೆಲಸ ಆಗಬೇಕಾಗಿದೆ. ಯಾಕೆಂದರೆ ತಮಿಳುನಾಡಿನಲ್ಲಿ ಇವರ ಹೇಳಿಕೆಗೆ ಅಲ್ಲಿಯ ಮುಖ್ಯಮಂತ್ರಿ, ಹೊಸದಾಗಿ ಒಂದು ಅಧಿಕಾರವನ್ನು ತಗೊಂಡಂಥ ಮುಖ್ಯಮಂತ್ರಿ ವಿಜಯ್ ಅವರು ಕೈ ಮುಗಿದು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಅರ್ಥ ಏನಾಗಿದೆ, ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ಇವರೆಲ್ಲರೂ ಒಟ್ಟಾಗಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡುವಂಥವ್ರು ಅಂತ ಅರ್ಥ ಕೊಡ್ತಾ ಇದೆ. ಹಾಗಾಗಿ ನಾವು ಹಿಂದೂಗಳು ಇವತ್ತು ಇದ್ರ ವಿರುದ್ಧ ತಿರುಗಿ ಬೀಳಬೇಕಾಗಿದೆ. ಯಾಕಂದರೆ ನಮ್ಮ ಧರ್ಮವನ್ನು ನಾವು ಉಳಿಸ್ಕೋಬೇಕು. ಈ ಒಂದು ಮಾತಿದೆ, ಮುಸ್ಲಿಂ ಧರ್ಮ ಇರಲಿ, ಮುಸ್ಲಿಂ ಮತ ಇರಲಿ, ಕ್ರಿಶ್ಚಿಯನ್ ಮತ ಇರಲಿ, ಪ್ರತಿಯೊಂದು ಮತಗಳು, ಆ ಮತಗಳಲ್ಲಿರುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅವರ ಮತಗಳ ಬಗ್ಗೆ ಅಂದರೆ ಅವರ ಧರ್ಮದ ಬಗ್ಗೆ ಮಾತಾಡೋದಿಲ್ಲ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ನಮ್ಮ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡೋದು, ನಮ್ಮ ಧರ್ಮದ ಬಗ್ಗೆ ಮಾತಾಡುವಂಥವ್ರು ಬೇಕಷ್ಟು ಜನ ಸಿಗ್ತಾರೆ. ಅದರ ಮಧ್ಯದಲ್ಲಿ ನಾವು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳುವ ಪ್ರಯತ್ನದಲ್ಲಿ ಯಾರು ಕಟ್ಟ ಅಭಿಮಾನಿಗಳಿರ್ತಾರೋ ಅವರೆಲ್ಲರೂ ಇಂದು ಈ ಒಂದು ಹೇಳಿಕೆಯನ್ನು ಖಂಡಿಸಬೇಕಾಗಿದೆ. ನಾವೆಲ್ಲರೂ ಇದ್ರ ವಿರುದ್ಧ ತಿರುಗಿಬೀಳಬೇಕಾಗಿದೆ. ನಾವು ನಮ್ಮ ತನವನ್ನು ಉಳಿಸ್ಕೊಳ್ಬೇಕು, ನಮ್ಮ ಧರ್ಮವನ್ನು ಕಾಪಾಡ್ಕೋಬೇಕು ಅಂತಂದರೆ ನಾವು ಯಾರು ಧರ್ಮದ ಬಗ್ಗೆ ಅಭಿಮಾನಿಗಳಾಗಿದ್ದೇವೆಯೋ ಅವರೆಲ್ಲರೂ ಖಂಡಿತವಾಗಿ ಈ ಒಂದು ಹೇಳಿಕೆಯ ವಿರುದ್ಧ ಒಟ್ಟಾಗಬೇಕಾಗಿದೆ. ಇದು ಅಲ್ಲದೆ ನಮ್ಮ ಧರ್ಮದ ವಿರುದ್ಧ ಇವತ್ತು ಬೇಕಾದಷ್ಟು ಷಡ್ಯಂತ್ರಗಳು ನಡೀತಾ ಇದ್ದಾವೆ. ನಾವು ನೋಡಿರ್ಬೋದು, ಲವ್ ಜಿಹಾದ್ ಇರ್ಬೋದು, ಲ್ಯಾಂಡ್ ಜಿಹಾದ್ ಇರ್ಬೋದು, ಸದ್ದಿಲ್ಲದೆ ನಡೀತಿರುವಂಥ ಮತಾಂತರ ಇರಬಹುದು, ನಮ್ಮ ಧರ್ಮಗುರುಗಳ ಮೇಲೆ, ಧರ್ಮಪೀಠಗಳ ಮೇಲೆ, ನಮ್ಮ ಧರ್ಮ ಕ್ಷೇತ್ರಗಳ ಮೇಲೆ ಅಪಪ್ರಚಾರ ಮಾಡುವಂಥದ್ದು, ಸುಳ್ಳು ಆಪಾದನೆ ಮಾಡುವಂಥದ್ದು, ಈ ರೀತಿಯಲ್ಲಿ ಅನೇಕ ವಿಧವಾದ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಇವೆಲ್ಲದರ ವಿರುದ್ಧ ನಾವು ಹಿಂದೂಗಳು ಒಟ್ಟಾಗಿ ಇದನ್ನು ವಿರೋಧಿಸಬೇಕಾಗಿದೆ, ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಬೇಕಾಗಿದೆ. ಸನಾತನ ಧರ್ಮಕ್ಕೆ ಜಯವಾಗಲಿ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.